ನಮಸ್ಕಾರ. ಲೇಖಪ್ರಿಯಾಸ್ ನಮಸ್ತಿತ್ತು ಮಲ್ಟಿಪರ್ಪಸ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ಯೋಗ ಸೀರೀಸ್ನ ಎಪಿಸೋಡ್ 4. ಫ್ರೆಂಡ್ಸ್, ದಯವಿಟ್ಟು ಈ ಯೋಗಾಸನ ಸೀರೀಸ್ನ ನೋಡಬೇಕು, ಪ್ಲೀಸ್ ಸಪೋರ್ಟ್ ಮಾಡಿ. ಇದು ಎಲ್ಲರಿಗೂ ತುಂಬಾನೇ ಮುಖ್ಯವಾಗಿರುವಂತಹ ಯೋಗಾಸನದ ಒಂದು ಪೋಸ್ಚರ್ಸ್ ತೋರಿಸ್ತಾ ಇದ್ದೀನಿ. ಕುಂತಲ್ಲಿಯೇ ತುಂಬ ಈಸಿಯಾಗಿ ಮಾಡ್ಕೋಬಹುದು ಹಾಗೂ ನಮ್ಮ ಆರೋಗ್ಯವನ್ನ ನಾವು ಇನ್ನು ವೃದ್ಧಿ ಮಾಡ್ಕೋಬಹುದು. ಏನಾದರೂ ರೋಗಗಳು ಇದ್ರೂ ಕೂಡ ಅದನ್ನ ನಾವು ಮನೆಯಲ್ಲಿಯೇ ಕೂತಲ್ಲಿಯೇ ಖರ್ಚಿಲ್ಲದೆ ದೂರ ಮಾಡ್ಕೋಬಹುದು. ಸೊ ಇವತ್ತಿನ ಈ ಒಂದು ಯೋಗಾಸನ ಡಯಾಬಿಟಿಸ್ನ ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬಹುದು ಹಾಗೂ ಮಾಡ್ತಾ ಮಾಡ್ತಾ ಸಂಪೂರ್ಣವಾಗಿ ಡಯಾಬಿಟಿಸ್, ದಟ್ ಮೀನ್ಸ್ ಶುಗರ್ ಲೆವೆಲ್ನ ನಾರ್ಮಲ್ ಮಾಡ್ಕೋಬಹುದು ಮನೆಯಲ್ಲಿಯೇ ಈ ಯೋಗಾಸನದ ಮೂಲಕ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ. ಸೊ ಡಯಾಬಿಟಿಸ್ ಜಾಸ್ತಿ ಆಗೋದು ಹಾಗೂ ಡಯಾಬಿಟಿಸ್ ಬಾಡಿಗೆ ಅಟ್ಯಾಕ್ ಆಗೋದು ಯಾಕೆ ಅಂದರೆ ಪ್ಯಾಂಕ್ರಿಯಾಸ್ ಡಿಆಕ್ಟಿವೇಶನ್ ಆಗೋದ್ರಿಂದ. ಎಸ್ ಫ್ರೆಂಡ್ಸ್, ಸೊ ಪ್ಯಾಂಕ್ರಿಯಾಸ್ ಡಿಆಕ್ಟಿವೇಟ್ ಆಗೋದ್ರಿಂದ ಈ ಒಂದು ಡಯಾಬಿಟಿಸ್ ಅಟ್ಯಾಕ್ ಆದರೆ ನಾವೇನು ಮಾಡಬೇಕು? ಆಬ್ವಿಯಸ್ಲಿ ಪ್ಯಾಂಕ್ರಿಯಾಸ್ನ ಆಕ್ಟಿವೇಶನ್ ಮಾಡಬೇಕು ಅಲ್ವಾ? ಸೊ ಯಾವ ರೀತಿ ಆಕ್ಟಿವೇಟ್ ಮಾಡಬೇಕು ಪ್ಯಾಂಕ್ರಿಯಾಸ್? ಈ ಒಂದು ನಾನು ಏನು ತೋರಿಸ್ತಾ ಇದ್ದೀನಿ, ಬೆಳಗ್ಗೆನೆ ನೀವು ಮಾಡೋದಲ್ಲ, ಬೆಳಗ್ಗೆ ಮಾಡಿದ್ರು ಕೂಡ ನೀವು ನಿಮ್ಮ ಟೈಮ್ ಸಿಕ್ಕಾಗೆಲ್ಲ ಈ ಒಂದು ಪ್ಯಾಂಕ್ರಿಯಾಸ್ ಆಕ್ಟಿವೇಟ್ ಮಾಡೋದ್ರಿಂದ ಖಂಡಿತವಾಗಿಯೂ ನೀವು ಗಮನಾರ್ಹವಾದ ಒಂದು ನಾರ್ಮಲ್ ರಿಸಲ್ಟ್ ಪಡ್ಕೊಳ್ತೀರಿ ನಿಮ್ಮ ಶುಗರ್ ಲೆವೆಲಲ್ಲಿ. ಹಾಗೂ ಶುಗರ್ ನಮಗೆ ಇಲ್ಲ ಅಂತ ಅನ್ನೋರು ಕೂಡ ನೀವು ಇದನ್ನ ಮಾಡ್ತಾ ಹೋದರೆ ನಿಮ್ಮ ಲೈಫ್ ಲಾಂಗ್ ಶುಗರ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಹಾಗೂ ಒಂದು ವೇಳೆ ಶುಗರ್ ಪ್ರತಿಯೊಂದು ಫ್ಯಾಮಿಲಿ ಮೆಂಬರ್ಸ್, ದಟ್ ಮೀನ್ಸ್ ಫ್ಯಾಮಿಲಿಯಲ್ಲೂ ಈಗ ಶುಗರ್ ಪೇಷಂಟ್ಸ್ ಅಂತ ಇದ್ದೇ ಇರ್ತಾರೆ. ಸೊ ಅವರಿಗೂ ಕೂಡ ಇದನ್ನ ತೋರಿಸಿ ಅಥವಾ ಫಾರ್ವರ್ಡ್ ಮಾಡಿ ಶೇರ್ ಮಾಡ್ಕೊಳ್ಳಿ, ಸೊ ದಟ್ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಇರುತ್ತೆ. ಸೊ ಜಸ್ಟ್ ಇದನ್ನ ಒಂದು 30 ಕೌಂಟ್ಸಲ್ಲಿ ನೀವು ಟ್ಯಾಪ್ ಮಾಡ್ಕೋಬೇಕು. ಓಕೆನಾ? 1 2 3 4 5 6 7 8 9 10 11 12 13 14 15 16 18 19 20 ಈ ರೀತಿ ದಿನಕ್ಕೆ 3 ಸಾರಿ ಕಂಟಿನ್ಯೂಸ್ ಆಗಿ ನೀವು ಮಾಡ್ತಾ ಹೋದರೆ, ಪ್ರತಿದಿನ ಮಾಡ್ತಾ ಹೋದರೆ ಖಂಡಿತವಾಗಿಯೂ ಗಮನಾರ್ಹವಾದ ರಿಸಲ್ಟ್ ನೀವು ಕಾಣ್ತೀರಾ. ನೆಕ್ಸ್ಟ್, ಕಪಾಲಭಾತಿ ಆಸನ. ಇದು ಸಾಮಾನ್ಯವಾಗಿ ಗೊತ್ತಿರುತ್ತೆ ಎಲ್ಲರಿಗೂ, ಬಟ್ ಮಾಡೋದು ನಾವು ಖಂಡಿತವಾಗಿ ತುಂಬ ವಿರಳ, ಮಾಡೋದೇ ಇಲ್ಲ ಅಂತ ಅನ್ಕೊಳ್ಳಿ. ಇದರಿಂದ ಎಕ್ಸ್ಹೇಲ್ ಅಂದರೆ ಉಸಿರನ್ನ ಫೋರ್ಸ್ ಆಗಿ ಹೊರಗಡೆ ಬಿಡೋದು. ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಶ್ವಾಸಕೋಶದಿಂದ, ನಮ್ಮ ಹೊಟ್ಟೆಯಿಂದ, ನಮ್ಮ ಪ್ಯಾಂಕ್ರಿಯಾಸ್ ಇಂದ ಉಸಿರನ್ನ ನಾವು ಹೊರಗಡೆ ಬಿಡ್ತೀವಿ. ಇನ್ಹೇಲ್ ಇಸ್ ನಾಟ್ ಇಂಪಾರ್ಟೆಂಟ್ ಸೋ ಮಚ್, ಇನ್ಹೇಲ್ ಅಂತೂ ಆಗ್ತಾನೆ ಇರುತ್ತೆ, ಬಟ್ ನಾವು ಉಸಿರು ಹೊರಗಡೆ ಬಿಡೋದು ತುಂಬಾನೇ ಮುಖ್ಯವಾಗುತ್ತೆ. ಸೊ ಅದನ್ನ ನಾನೀಗ ಮಾಡಿ ತೋರಿಸ್ತಾ ಇದ್ದೀನಿ, ನೀವು ನೋಡ್ಕೊಳ್ಳಿ. ನೋಡಿ ಯಾವ ರೀತಿ ಜಸ್ಟ್ ತೋರಿಸ್ತೀನಿ, ನೋಡ್ಕೊಳ್ಳಿ. ನನ್ನ ಹೊಟ್ಟೆ ಭಾಗ, ಸೊ ಜಸ್ಟ್ ಅಬ್ಸರ್ವ್ ನನ್ನ ಹೊಟ್ಟೆ ಯಾವ ರೀತಿ ಒಳಗಡೆ ಹೋಗ್ತಾ ಇದೆ ಅಂತ. ಈ ರೀತಿ ಕಪಾಲಭಾತಿಯನ್ನ ನೀವು ನಿಯರ್ಲಿ 50 ಟೈಮ್ಸ್ ಒನ್ ಡೇ ಮಾಡಬೇಕು. ಇದರಿಂದ ಗಮನಾರ್ಹವಾದ ಡಯಾಬಿಟಿಸ್ ಅಲ್ಲಿ ಇಂಪ್ರೂವ್ಮೆಂಟ್ ಕಾಣ್ತೀರಿ ಹಾಗೂ ನಿಮ್ಮ ಆರೋಗ್ಯ ಖಂಡಿತವಾಗಿಯೂ ಸುಧಾರಿಸುತ್ತೆ. ಇದಾಗಿತ್ತು ಇವತ್ತಿನ ಯೋಗ ಸೀರೀಸ್ ನ ಎಪಿಸೋಡ್ 4. ಹೋಪ್ ನಿಮ್ಗೆ ಇವತ್ತಿನ ಈ ವಿಡಿಯೋ ತುಂಬಾ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತದೆ ಯಾಕೋ, ಸೊ ಅದಕ್ಕೋಸ್ಕರ ಆ ಲೊಕೇಶನ್ ಚೇಂಜ್ ಮಾಡಿ ಕೆಳಗಡೆ ಬಂದೆ, ಕೆಳಗಡೆ ಕೂಡ ಡಿಸ್ಟರ್ಬೆನ್ಸ್ ಆಗ್ತದೆ. ಸೊ ಹೀಗೆ ಹೇಳ್ತಾ ನಿಮ್ಗಂತೂ ಕಂಪ್ಲೀಟ್ ಆಗಿ ತೋರಿಸಿದೀನಿ, ಡೀಟೇಲ್ ಆಗಿ ತೋರಿಸಿದೀನಿ. ಬೇಗನೆ ಇವತ್ತು ಕ್ಲೋಸ್ ಮಾಡ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು. ಯು ಆಲ್ ಟೇಕ್ ಕೇರ್. ನಮಸ್ಕಾರ.